ಏನಕ್ಕೆ ಅಂದ್ರೆ ಅವ್ನು ಮೆನ್ಷನ್ ಮಾಡು ಅಂತ ಹೇಳಿದಾಗ ನಾನು ಮೆನ್ಷನ್ ಮಾಡಿ ತಪ್ಪು ಮಾಡಿದೆ. ಅವನು ವೈರಲ್ ವಿಡಿಯೋ ಮಾಡ್ಕೊಂಡು ಅವನು ಬೆಳಿಬೇಕು, ಅವನು ಚೆನ್ನಾಗಿರ್ಲಿ ಅಂತ ಬಯಸಿದ್ ನನ್ ತಪ್ಪಾಗಿದೆ. ಪ್ರೀತಿ ಮಾಡೋ ಹುಡುಗನ ನಿಮ್ಗೆ ಗೊತ್ತಿದೆ. ಆಸ್ ಎ ಟ್ರೋಲರ್ಸ್ ಆಗ್ಲಿ, ನನ್ನ ಫಾಲೋ ಮಾಡೋ ಪ್ರತಿ ಒಂದು ಜನತೆಗೆ ಗೊತ್ತು ಅವನ ಬಗ್ಗೆ. ನಾನು ಟಿವಿ ನಾನು ಕುತ್ಕೊಂಡು ಮಾತಾಡಿದೀನಿ, ಎಲ್ಲ ಕಡೆ ಅವನ ಬಗ್ಗೆ ಕುತ್ಕೊಂಡು ನಾನು ಮಾತಾಡಿದೀನಿ. ಅವನ್ನೆಲ್ಲೂ ಬಿಟ್ಕೊಡಿಲ್ಲ ಜನ, ನಾನು ಈಗಲೂ ಬಿಟ್ಕೊಡ್ತಾ ಇಲ್ಲ. ಅವನ ಬಗ್ಗೆ ನಾನು ಎಲ್ಲೂ ನಾನು ಕೆಟ್ಟದಾಗಿ ಹೇಳಿಲ್ಲ. ಬಟ್ ಅವ್ನು ಡಿಸರ್ವ್ ಇಲ್ಲ ಜನರೇ. ನಾನು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಬಿಟ್ಕೊಡ್ದೆ ಅವ್ನ ಜೀವ ಇದೆ ಅಂತ ಡಿಸರ್ವ್ ಮಾಡೋ ನಾನೇ ಕೇರ್ ಮಾಡ್ತೀನಿ. ಈಗೀಗ ನಾನು ಪ್ರೀತಿ ಇಲ್ಲ, ಏನೇ ಇಲ್ಲ, ಸುಮ್ಮನೆ ನನಗೆ ಕಿರಿಕಿರಿ ಉಂಟಾಗ್ತಿದೆ. ನನ್ನ ಫ್ರೆಂಡ್ಸ್ ಜೊತೆ ಇದೀನಿ, ಅಲ್ಲೂ ಇರಾಕೆ ನೆಮ್ಮದಿ ಇಲ್ಲ, ಕಿರಿಕಿರಿ ಆಗ್ಸಿ. ಇಂಥ ಮನುಷ್ಯನ ಜೊತೆ ಹೇಗೆ ಇರಕ್ಕಾಗುತ್ತೆ ಹೇಳಿ? ನನಗೂ ಸಾಕಾಗಿದೆ. ಎಷ್ಟೊಂದು ಸಹಿಸಿ ಇಲ್ಲಿ ತಕ್ಕ ಓಕೆ, ಇಲ್ಲಿ ತಕ್ಕ ನಂಗೆ ಸಹಿಸಕ್ಕಾಗಲ್ಲ, ಎಲ್ಲ ನಾನು ಸಹಿಸಿ ಸಾಕಾಗಿದೆ. ಬೇಡ, ಇದು ಇವಾಗ್ಲೇ ಮದ್ವೆಗಿಂತ ಮುಂಚೆನೆ ಈ ತರ ಎಲ್ಲ ಅನುಮಾನ ಪಡ್ಕೊಂಡು ಈ ತರ ಎಲ್ಲ ಇದ್ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗೋಣ? ನೋಡಿ, ಕುಡಿಯೋರ್ ಜೊತೆ ಆದ್ರೂ ಜೀವನ ಮಾಡ್ಬೋದು, ಇಲ್ಲ ಜಗಳ ಆಡೋರ್ ಜೊತೆ ಆದ್ರೂ ಜೀವನ ಮಾಡ್ಬೋದು. ಆದ್ರೆ ಈ ಅನುಮಾನ ಪಡೋರ್ ಜೊತೆ ನಮ್ ಜೀವನ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾನೇ ಅವನಿಂದ ದೂರ ಆಗ್ಬಿಡ್ತೀನಿ. ಅವ್ನಿಗೆ ಯಾರು ಖುಷಿ ಇದೆ, ಎಲ್ಲಿ ಖುಷಿ ಇದೆ ಅಲ್ಲಿ ಎಲ್ಲಿದ್ದು ಚೆನ್ನಾಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸುನೀಲ್, ನನ್ನ ಫ್ರೆಂಡ್ ಸುನೀಲ್ಗೆ ಸಾರಿ, ತಪ್ಪಾಯ್ತು, ನಿಮ್ಗೇನ ಇವಾಗ ಯಾರು ನಿನ್ನ ಸುನೀಲ್ ಮತ್ತೆ ನಿನ್ನ ಲವರ್ಸ್ ಅಂತ ಮೆನ್ಷನ್ ಮಾಡಿದ್ರು, ಇಲ್ಲಿ ಯಾರು ಕೂಡ ಮೆನ್ಷನ್ ಮಾಡಿಲ್ಲ. ನಾನಂತೂ ನಿನ್ನ ಮತ್ತೆ ಸುನೀಲ್ ನ ಲವರ್ ಅಂತ ಮೆನ್ಷನ್ ಮಾಡಿಲ್ಲ. ನನಗೆ ಗೊತ್ತು ಕೂಡ ನಿನ್ ಲವರ್ ಯಾರು ಅಂತ. ಅಂಡ್ ಸುನೀಲ್ ಅನ್ನ ಫ್ರೆಂಡ್ ತರ ನೋಡಿದ್ಯಾ, ನನ್ನ ಹೆಂಗ್ ನೋಡಿದ್ಯಾ ಸುನೀಲ್ ಹಂಗೆ ನೋಡಿದ್ಯಾ. ಕಾಮಿಡಿಯಾಗಿ ನೀನು ಸುಮ್ನೆ ರೇಗಿಸ್ತೀಯ, ಅದು ಕಾಮನ್, ಎಲ್ಲರಿಗೂ ಗೊತ್ತು. ನನ್ನೇ ಎಷ್ಟೊಂದ್ ಸತಿ ರೇಗಿಸಿದ್ಯಾ, ಲೈವ್ ಅಲ್ಲಿ ಕೂಡ ಅಂಡ್ ಕಮೆಂಟ್ ಅಲ್ಲಿ ಕೂಡ ರೇಗಿಸ್ತೀಯ, ಅದಕ್ಕೆ ನನ್ ಬೇಜಾರಾಗಲ್ಲ. ಅಂಡ್ ನೀನ್ ಹೇಳ್ತಿರೋದು ನಾನು ಜಸ್ಟ್ ಒಂದು ಕಾನ್ಫರೆನ್ಸ್ ಹಾಕಿರೋದು ಅಷ್ಟೇ. ಅದರಿಂದ ಏನಾಯ್ತು, ಇದು ನನ್ನಿಂದಾನೇ ಆಯ್ತು ಇದ್ರೆ ಸಾರಿ, ಇದು ನನ್ನಿಂದ ಅಂತೂ ಆಗಿಲ್ಲ. ನಾನು ಬರೀ ಮಾತಾಡಿದೀನಿ ಅಷ್ಟೇ, ನೀವು ಮಾತಾಡ್ಸಿದೀನಿ, ಅದು ನನ್ಗೆ ಗೊತ್ತಿಲ್ಲ. ನೀನು ಮತ್ತೆ ಸುನೀಲ್ ನಾನು ಎಲ್ಲೂ ಕೂಡ ಲವರ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಮೆನ್ಷನ್ ಮಾಡೋದು ಇಲ್ಲ ಕೂಡ. ಯಾಕಂದ್ರೆ ನನ್ಗೆ ಗೊತ್ತು ನೀನೇನು ಅಂತ, ನೀವಿಬ್ರು ಫ್ರೆಂಡ್ಸ್ ಅಂತ ಗೊತ್ತು. ಇಲ್ಲಿ ಯಾರು ಕೂಡ ಲವರ್ಸ್ ಅಂದಿಲ್ಲ. ಮುತ್ತುಗೂ ಕೂಡ ನಾನು ಹೇಳಿಲ್ಲ. ಮತ್ತೆ ಮುತ್ತುಗ್ ನಾನೇನು ಎಲ್ಲಿ ಮೆನ್ಷನ್ ಮಾಡಿಲ್ಲ. ಕಿಪ್ಪಿಗೆ ಲವರ್ ಇದಾರೆ ಸುನೀಲ್ ಅನ್ನೋನು ಅಂತ ನಾನು ಎಲ್ಲಾರು ಹೇಳಿದ. ಕಿಪ್ಪಿ ಮತ್ತೆ ಯಾರು ಸುನೀಲ್ ಫ್ರೆಂಡ್ ಅಂತ ನನ್ಗೆ ಜಸ್ಟ್ ಗೊತ್ತು. ಫೈನಲ್ ಡಿಸಿಷನ್ ಬಂದ್ಬಿಟ್ಟು ಜನರೇ, ನನ್ನ ಬದುಕೋ ಹಾಗಿದ್ರೆ ನನ್ನ ತಾಯಿಗಾಗಿ ಮಾತ್ರ ಬದುಕ್ತೀನಿ. ಸೊ ಇನ್ ಯಾರಿಗೋಸ್ಕರ ನಾನು ಬದುಕಲ್ಲ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರು ಕೂಡ ನನ್ನ ಅನ್ಫಾಲೋ ಮಾಡಬೇಡಿ. ನಾನು ಮುಂದಿನ ದಿನಗಳಲ್ಲಿ ನಾನು ಎಲ್ಲಾನು ನಗಿಸುವಂತ ಪ್ರಯತ್ನ ನಾನು ಮಾಡ್ತೀನಿ, ಖಂಡಿತ ಮಾಡೇ ಮಾಡ್ತೀನಿ. ನಾನು ಯಾವತ್ತೂ ನನ್ನನ್ನ ನಾನು ಬಿಟ್ಕೊಡೋದು ಇಲ್ಲ, ಗಿವ್ ಅಪ್ ಮಾಡೋದು ಇಲ್ಲ. ಸೊ ಇಲ್ಲಿ ಪ್ರೀತಿ ಮಾಡಿದೀವಿ, ಪ್ರೀತಿಯಿಂದ ನಡುವೆ ದೂರ ಆಗಿದ್ದೀವಿ. ಸೊ ಅವನು ಕ್ಲಾರಿಫಿಕೇಶನ್ ಕೊಡೋದು ಬೇಕಾಗಿಲ್ಲ, ನಾನು ಕ್ಲಾರಿಫಿಕೇಶನ್ ಕೊಡೋದು ಬೇಕಾಗಿಲ್ಲ. ಇದು ಇಲ್ಲಿಗೆ ನಿಲ್ಲಿಸಿ. ಮತ್ತೆ ನನ್ನ ಫ್ಯಾಮಿಲಿಗೂ ಎಫೆಕ್ಟ್ ಆಗ್ತಿದೆ. ಸೊ ಫ್ಯಾಮಿಲಿಗೂ ಎಫೆಕ್ಟ್ ಆಗಬಾರ್ದು. ಸೊ ನಮ್ಮ ತಾಯಿ ಕೂಡ ಬೇಜಾರಾಗಿದೆ. ಸೊ ಇದರ ಬಗ್ಗೆ ಎಲ್ಲ ನಾನು ಜಾಸ್ತಿ ಡಿಸ್ಕಷನ್ ಮಾಡಕ್ ಇಷ್ಟಪಡಲ್ಲ, ಇದರ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಕ್ಕೂ ಇಷ್ಟಪಡಲ್ಲ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಜನರೇ. ಫಸ್ಟ್ ಆಫ್ ಆಲ್ ಮುತ್ತು ನನಗೆ ಒಂದೇ ಒಂದು ಕಾಲ್ ಆಗ್ತಾ, ಕಿಪ್ಪಿ ನಿನ್ ಜೊತೆ ಮಾತಾಡ್ತಿದ್ದಾಳ ಅಂತ. ನಾನು ಇಲ್ಲ ಅಂತ ಅಂದೆ. ಯಾಕೋ 2 ಅವರ್ ಇಂದ ಬಿಸಿ ಬರ್ತಿದೆ ಅಂತ ಕೇಳ್ದ. ಅಂಡ್ ಅವ್ನ್ ಗೊತ್ತಿರಂಗೆ ನಮ್ಮ ಹುಡುಗ ಯಾರೋ ಅವ್ನು ಮಾತಾಡ್ತಿರ್ಬೋದು ಅಂತ ಅವ್ನಿಗೂ ಅನ್ಸೈತೆ. ಅವನು ನನಗೆ ನಂಬರ್ ಕೊಟ್ಟ, ಕಾನ್ಫರೆನ್ಸ್ ಹಾಕೋ ಅಂದ. ಅವ್ನ್ ಮಾತಾಡೋ ಕಾನ್ಫರೆನ್ಸ್ ಹಾಕ್ಬೇಡ ಅಂತಾನೆ ಅಂದ. ಬರೀ ಕಾಲ್ ಅಲ್ಲಿ ಇರು, ಈ ನಂಬರ್ ಇಂದ ಕಾಲ್ ಮಾಡ್ತೀನಿ ಅಂತ ನಾನು ಹೇಳ್ದೆ. ಕಾಲ್ ಆ ನಂಬರ್ ಮಾಡಿದೆ. ಈ ನಂಬರ್ ಅವ್ನು ಮಾತಾಡೋದ್ ಕೇಳಿಸ್ಕೊತಿದ್ದ, ಅಷ್ಟೇ ನಡೆದಿದ್ದು. ಆ ಕಾಲ್ ಅಲ್ಲಿ ಏನಾಯ್ತು ಅಂದ್ರೆ, ಕಿಪ್ಪಿನೂ ಕಾನ್ಫರೆನ್ಸ್ ಅಲ್ಲಿ ಇದ್ದು ಮಾತಾಡ್ಬೇಕಾದ್ರೆ ಇಷ್ಟೇ ಹೇಳಿದ್ರು, ಬರೀ ಕ್ರಶ್ ಇವ್ ನನಗೆ ಅಂತ ಅಂದ್ಲು. ಅಷ್ಟೇ ಕಾಮಿಡಿಯಾಗಿ ಹೇಳ್ತಾಳೆ ಅವಳು, ರೇಗಿಸ್ತಿರ್ತಾಳೆ ಫನ್ನಿಯಾಗಿ. ಅವಳು ಚಿಕ್ಕ ಮಕ್ಳು ತರ ಆಟ ಆಡ್ತಿರ್ತಾಳೆ, ಸ್ವಲ್ಪ ಚೈಲ್ಡ್ ತರ ಬುದ್ಧಿ, ಹಂಗೆ ಮಾತಾಡ್ತಿರ್ತಾಳೆ ಅಷ್ಟೇ. ಇನ್ನೇನು ನಡೆದಿಲ್ಲ ಇಲ್ಲಿ. ಇನ್ನೇನೇ ಇದ್ರು ಕೂಡ ಮುತ್ತು ಅಂಡ್ ಕಿಪ್ಪಿ ಮಾತಾಡ್ತಾರೆ. ಅವ್ರದ್ದು ಇನ್ನೂ ಡಿಸಿಷನ್ ನಮ್ಗೆ ಗೊತ್ತಿಲ್ಲ. ಜನಕ್ಕೆ ಇನ್ನೇನೇ ಇದ್ರು ಅವ್ರಿಗೆ ಬಿಟ್ಟಿದ್ದು. ಇದ್ರಲ್ಲಿ ನನ್ನ ಹೆಸರು ಬರಬಾರ್ದು. ಅವಳು ಲೈವ್ ಅಲ್ಲಿ ಹೇಳಿದಾಳೆ ದಚ್ಚು ಅಂತ, ಅದು ನಾನೇನೆ. ಆದ್ರೆ ನನ್ನಿಂದ ಏನೂ ಆಗಿಲ್ಲ. ಇದು ನಾನು ಆಗ್ಲೇ ವಿಡಿಯೋದಲ್ಲಿ ಹೇಳಿದೀನಿ, ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಕ್ಲಿಯಾರಿಟಿಯಾಗಿ. ಹಾಯ್ ಜನರೇ, ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ದು ಮುತ್ತುದು ಬ್ರೇಕಪ್ ಆಯಿತು. ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ ಜನರೇ, ಎಷ್ಟು ಅಂತ ಸಹಿಸ್ಕೋಬೇಕು. ನಾನು ಅವ್ನಿಗೆ ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ, ಎಲ್ಲದಕ್ಕೂ ಆಗಿದ್ದೀನಿ, ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ. ಬಟ್ ನನಗೇನು ಮಾಡಿಲ್ಲ, ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ. ಪ್ರತಿಯೊಂದು ಎಲ್ಲ ತರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು, ಲೈವ್ ಅಲ್ಲಿ ಬಂದು
ಸಿಂಪತಿ ಗಿಡ್ಸ್ಕೊಂತೀನಿ ಅಂತೆಲ್ಲ ಮಾತು ಹೇಳೋದು. ನಾನು ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರಿಂದ ಬಂದಿದ್ದೀನಿ, ಏನ್ ಮಾಡಿದ್ದೀನಿ ಎಲ್ಲ ಗೊತ್ತಿದೆ. ನನ್ 3ನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು, ದಿನ ನನಗೆ ಕಿರಿಕಿರಿ ಆಗೋದು, ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ. ಇವಾಗ ತುಂಬಾ ಬದಲಾಗಿದ್ದಾನೆ. ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಜನರು, ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ. ಆದ್ರೆ ನನಗೆ ತುಂಬಾ ಬೇಜಾರಾಗಿದ್ದು ವಿಷಯ ಏನಂದ್ರೆ, ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ. ನನ್ನ ಫ್ರೆಂಡ್ ಅವನು. ನನಗೂ ಅವನು ಯಾವ ಸಂಬಂಧನೂ ಇಲ್ಲ, ಬರೀ ಫ್ರೆಂಡ್ಶಿಪ್ ಅಷ್ಟೇ. ನಾನು ಒಳ್ಳೆ ಫ್ರೆಂಡ್ ಅಷ್ಟೇ, ಲವರ್ಸ್ ಅಲ್ಲ, ನಾವು ಫ್ರೆಂಡ್ ಅಷ್ಟೇ. ಸುನೀಲ್, ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ. ನಿನ್ಗೆ ಹರ್ಟ್ ಆಗಿದೆ, ಸಾರಿ. ನನ್ನಿಂದ ನಿನ್ಗೆ ಹರ್ಟ್ ಆಗಿದೆ ಬಾಲ ಅಂತ ಗೊತ್ತು, ಸಾರಿ. ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ ಜನರೇ, ನೋಡಿ ಸುನೀಲ್ ನನಗೆ ಫ್ರೆಂಡ್ ಅಷ್ಟೇ. ಅವನಿಗೆ ನಾನು ಚುಡಾಯಿಸ್ತೀನಿ. ಅವನಿಗೂ ಅಷ್ಟೇ ದಚ್ಚು ಅಂತ ನನ್ನ ಫ್ರೆಂಡ್ ಇದ್ದಾನೆ. ಅವನ ಜೊತೆ ವಿಡಿಯೋ ಮಾಡಿ ಅವನ ಜೊತೆ ಟ್ರೋಲು ಆಗಿದ್ದೀನಿ. ಅಂದ್ರೆ ಅವ್ನು ಟ್ರೋಲು ಆಗಿದ್ದಾನೆ ನನ್ನ ಜೊತೆ ವಿಡಿಯೋ. ಅವನು ಫ್ರೆಂಡ್, ಅವನಿಗೂ ಟೀಸ್ ಮಾಡ್ತಿದ್ದೆ, ಇವನಿಗೂ ಟೀಸ್ ಮಾಡ್ತಿದ್ದೆ. ಸುಮ್ಮನೆ ನಾನು ದಚ್ಚು ಸುನೀಲ್ ಕಾಲ್ ಮಾಡ್ದ ಅಂತೇಳಿ ಮಾತಾಡ್ತಿದ್ದೆ. ಅವನು ಮೊದಲೇ ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಎಲ್ಲ ಇದೆ. ಸೊ ನಾನು ಅವನಿಗೆ ಕ್ರಶ್ ಅಂತ ನಾನು ಅವನಿಗೆ ಕ್ರಶ್ ಅಂತ ಹೇಳ್ಕೊಂಡು ಸುಮ್ಮನೆ ಅವನ್ನ ಚುಡಾಯಿಸ್ತಿದ್ದೆ. ಬಟ್ ಸೀರಿಯಸ್ ಅಲ್ಲ, ಅವನಿಗೂ ಗೊತ್ತಿದೆ ಅದು, ಸುನೀಲ್ಗೂ ಗೊತ್ತಿದೆ. ಸುನೀಲ್ ಕೂಡ ತುಂಬಾ ಒಳ್ಳೆ ಫ್ರೆಂಡ್, ನನಗೆ ಗೊತ್ತಿದೆ. ಅವರು ಕೂಡ ಗೊತ್ತಿದೆ, ಒಳ್ಳೆ ಫ್ರೆಂಡ್ ಅಷ್ಟೇ ನನಗೆ ಸುನೀಲು ಗೊತ್ತಿದೆ. ಬಟ್ ನಾವು ಹತ್ರ ಸುಮ್ಮನೆ ತಮೇಸೆಗೆ ಚುಡಾಯಿಸ್ತಿದ್ರೆ ನಗಿಸ್ತಿದ್ದೆ ಅವನ್ನ. ಸೊ ತಮೇಸೆಗೆ ಚುಡಾಯಿಸ್ತಿರುವಾಗ ಈ ತರ ಎಲ್ಲ ಹೇಳೋದು ತಪ್ಪಿದೆ ಜನರೇ. ಈ ತರ ಎಲ್ಲ ಅವ್ನ ಲವ್ ಮಾಡ್ತಾರೆ ಏನಿಲ್ಲ ಇದು. ಆಮೇಲೆ ಏನಾಗೋಯ್ತು ಅಂದ್ರೆ, ಸುನೀಲ್ಗೆ ಮುತ್ತು ಕಾಲ್ ಮಾಡ್ದೆ, ಯಾರ ಜೊತೆ ಮಾತಾಡ್ತಾರೆ ನೋಡಿ, ಇದೇ ಅನುಮಾನ ಅನ್ನೋದು, ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತೇಳಿ. ಅದಕ್ಕೆ ಸುನೀಲ್ ಎತ್ತಿಲ್ಲ ಮುತ್ತುದು ಫೋನ್ ಎತ್ತಿಲ್ದಿರೋ ಕಾರಣಕ್ಕಾಗಿ ತಚ್ಚುಗ್ ಫೋನ್ ಮಾಡ್ಬಿಟ್ಟು ಸುನೀಲ್ ನಂಬರ್ ಕೊಟ್ಟಿರೋದು. ತಚ್ಚು ನೋಡು. ಹಾಯ್, ನಾನ್ ನಿಮ್ಮ ಗೋಲ್ಡ್ ದೋಶ್. ಇಷ್ಟೊತ್ತು ನಡೆದಿದೆ ಕಿಪ್ಪಿ ಅಂಡ್ ಮುತ್ತುದು ಜಗಳಗಳು. ಅಂಡ್ ನನಗೆ ಗೊತ್ತಿಲ್ಲ, ಈ ಹೆಸರು ನನ್ನ ಹೆಸರು ಮಾತ್ರ ತುಂಬಾ ಬರ್ತಿದೆ. ಕಿಪ್ಪಿ ಅಂಡ್ ಮುತ್ತು ಇಬ್ರಿಗೆ ಹೇಳ್ತಾ ಇರೋದು. ಇದರಲ್ಲಿ ನನ್ನ ಎಳಿಬೇಡಿ ಮಧ್ಯದಲ್ಲಿ. ಅಂಡ್ ಮುತ್ತುದು ತಪ್ಪಿಲ್ಲ ಅಂಡ್ ಕಿಪ್ಪಿದು ತಪ್ಪಿಲ್ಲ. ಇಬ್ರು ಕೂಡ ನಿಮ್ಮ ಅನುಮಾನ ಅನ್ನೋ ಒಂದು ದೃಷ್ಟಿಲಿ ಅನುಮಾನ ಪಡ್ಕೊಂಡೇ ಇದ್ದೀರಾ. ಇಬ್ರು ಯೋಚನೆನ ಬಿಟ್ಟಾಕ್ರಿ. ಮಾಡಂಗಿದ್ರೆ ಲವ್ ಮಾಡ್ಬೇಕಿಲ್ಲ, ಬಿಟ್ಟಾಕ್ಬೇಕು. ಇದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಹೆಸರನ್ನ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ಈ ಹೆಸರನ್ನ ನೀವು ಉಳಿಸ್ಕೊಂಡಿರೋ ಹೆಸರನ್ನ ಹಾಳು ಮಾಡ್ಕೋತಾ ಇದ್ದೀರಾ ಅಂದ್ರೆ ಸುಮ್ಮನೆ ವೇಸ್ಟ್. ನಿಮ್ಮ ಹೆಸರು ಮಾಡಿರೋದು ವೇಸ್ಟ್ ಇವಾಗ. ಅಂಡ್ ನಿನ್ ಫಾಲೋವರ್ಸ್ ಎಲ್ಲ ಇಳಿತಾ ಇದಾರೆ ಕಿಪ್ಪಿ. ಅಂಡ್ ಮತ್ತೆ ನೀನ್ ರೀಬ್ಯಾಕ್ ಆಗ್ಬಾರ್ದು, ಮತ್ತೆ ನಿನ್ ಫಾಲೋವರ್ಸ್ ಎಲ್ಲ ಮತ್ತೆ ಬರ್ಲಿ ಅಂತ ಹೇಳ್ಕೊತೀವಿ. ಯಾರು ಕೂಡ ಅವಳ ಅನ್ಫಾಲೋ ಮಾಡಬೇಡಿ. ಅಂಡ್ ಮುತ್ತು, ನಿನಗೂ ಕೂಡ ಫಾಲೋವರ್ಸ್ ಆಗ್ಲಿ, ನೀನು ಇನ್ನೂ ಕೂಡ ಬೆಳಿ. ಅಂಡ್ ಇದ್ರಲ್ಲಿ ನಿಮ್ಮ ಹೆಸರು ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ಅದನ್ನ ಮಾತ್ರ ಮಾಡಕ್ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ತುಂಬಾ ಹಾಳಾದ್ರೆ ಮತ್ತೆ ಬರಲ್ಲ. ಒಂದ್ಸತಿ ಮಾಡಾದ್ಮೇಲೆ, ಒಂದ್ಸತಿ ತೂತ್ ಮಾಡಿದ್ಮೇಲೆ ಮಡಕೆ ಮತ್ತೆ ಹೊಡೆದೋದ್ರೆ ಏನು ಪ್ರಯೋಜನಕ್ಕೆ ಇಲ್ಲ, ವೇಸ್ಟ್ ಅದು. ಅದಕ್ಕೆ ನಿಮ್ಮ ಹೆಸರು ನೀವು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಇಷ್ಟೇ. ನನ್ನ ಹೆಸರು ಮಾತ್ರ ಮತ್ತೆ ಎತ್ಬೇಡ ಕಿಪ್ಪಿ.